ನನ್ನ ಹೆಸರು ಪ್ರಿಯಾ ಮತ್ತು ನನಗೀಗ 30 ವರ್ಷ ವಯಸ್ಸು. ನಾನು ನನ್ನ ಅತ್ತೆ ಮತ್ತು ಮಾವಂದಿರ ಜೊತೆ ಶ್ರೀರಂಗಪಟ್ಟಣದ ಹತ್ತಿರದ ಒಂದು ಸಣ್ಣ ಹಳ್ಳಿಯಲ್ಲಿ ಇರುತ್ತೇನೆ. ನನ್ನ ಗಂಡ ಫೈನಾನ್ಸ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಾನೆ. ಅವರ ವರ್ಗಾವಣೆ ಬೆಂಗಳೂರಿಗೆ ಆಗಿತ್ತು. ಅದಕ್ಕೆ ಕಳೆದ 2 ವರ್ಷದಿಂದ ನನ್ನ ಗಂಡ ನಾನು ಬೆಂಗಳೂರಿನಲ್ಲೇ ಇದ್ದ. ನಾನು ನೋಡಲು ತುಂಬ ಸುಂದರವಾಗಿದ್ದೆ. ಬಿಳಿ ಬಣ್ಣ, ಉದ್ದ ನೀಲ ಕೂದಲು. ನಾನು ಹೊರಗೆ ಹೋದಾಗಲೆಲ್ಲ ಗಂಡಸರ ಕಣ್ಣು ನನ್ನ ಮೇಲೆ ಬಿದ್ದಿರುತ್ತಿತ್ತು. ಒಂದು ದಿನ ನನಗೆ ಮತ್ತು ನನ್ನ ಅತ್ತೆಗೆ ಊರಿನ ಮಾರ್ಕೆಟ್ಗೆ ಶಾಪಿಂಗ್ ಮಾಡಲು ಹೋಗಬೇಕಿತ್ತು. ನನ್ನ ಬಳಿ ಸ್ಕೂಟಿ ಇತ್ತು. ಶಾಪಿಂಗ್ ಮಾಡುತ್ತಾ ಸಂಜೆ 6 ಗಂಟೆ ಆಯಿತು. ಆಗ ಚಳಿಗಾಲ ಆದ್ದರಿಂದ ಬೇಗ ಕತ್ತಲಾಗಿತ್ತು. ನಮಗೆ ಮಾರ್ಕೆಟಿಂದ ಹೊರಡಲು ತುಂಬ ತಡವಾಗಿತ್ತು. ನಾವು ಅರ್ಧ ದಾರಿಯಲ್ಲಿದ್ದಾಗ ನಮ್ಮ ಸ್ಕೂಟಿ ಜರ್ಕ್ ಹೊಡೆಯಲು ಶುರು ಮಾಡಿ ನಿಂತು ಹೋಯಿತು. ನನಗೇನೂ ಅರ್ಥವಾಗಲಿಲ್ಲ. ಈಗ ಏನು ಮಾಡಬೇಕು ಎಂದು ನಾವು ಭಯಪಟ್ಟೆವು, ಏಕೆಂದರೆ ಎಲ್ಲ ಕಡೆ ತುಂಬ ಕತ್ತಲೆ. ನಾನು ತಕ್ಷಣ ಮಾವನಿಗೆ ಫೋನ್ ಮಾಡಿದೆ. ಅವರು ಆಟೋ ರಿಕ್ಷಾ ಏನಾದರೂ ಸಿಕ್ಕಿದರೆ ಬನ್ನಿ, ಸ್ಕೂಟಿ ಲಾಕ್ ಮಾಡಿ ಆ ಕಡೆಗೆ ಹಾಕಿಬಿಡಿ, ಬೆಳಿಗ್ಗೆ ಬಂದು ಸ್ಕೂಟಿ ತೆಗೆದುಕೊಂಡು ಹೋಗ್ತೀನಿ ಅಂದರು. ಇಲ್ಲಿಂದ ಮನೆಗೆ 7 ಕಿಲೋಮೀಟರ್ ದೂರ ಇತ್ತು. ರಸ್ತೆಯಲ್ಲಿ ಏನೂ ಕಾಣಿಸ್ತಿರಲಿಲ್ಲ. ಸ್ವಲ್ಪ ಹೊತ್ತು ಕಾಯುತ್ತಿದ್ದೆವು. ನಂತರ ದೂರದಿಂದ ಒಂದು ಗಾಡಿ ಬರುವ ಲೈಟ್ ಕಾಣಿಸ್ತು. ಅತ್ತೆ ಗಾಡಿಗೆ ಕೈ ಮಾಡಿದರು. ಆ ಗಾಡಿ ನಿಂತಿತು. ಅದು ತರಕಾರಿ ಸಾಗಿಸುವ ಚಿಕ್ಕ ಲಾರಿ. ಚಿಕ್ಕ ಹೆಸರಿನಲ್ಲಿ ಡಮ್ ಡಮ್ ಅಂತ ಕರೆಯೋದು. ಅತ್ತೆ ಆ ಡ್ರೈವರ್ಗೆ ಲಿಫ್ಟ್ ಕೊಡ್ತೀರಾ ಅಂತ ಕೇಳಿದರು. ಆದರೆ ಡ್ರೈವರ್ ನನಗೆ ಬೇರೆ ಕಡೆ ಹೋಗಬೇಕು ಅಂದ. ಆಗ ಅತ್ತೆ ಅವನಿಗೆ ಜಾಸ್ತಿ ಹಣ ಕೊಡ್ತೀನಿ ಅಂದಾಗ ಆ ಡ್ರೈವರ್ ಒಪ್ಪಿಕೊಂಡ. ಆ ಡ್ರೈವರ್ ಸುಮಾರು 33-38 ವರ್ಷವನಿರಬೇಕು. ಅವನು ನೋಡಲು ತುಂಬ ಸುಂದರ ಮತ್ತು ಗಟ್ಟಿಮುಟ್ಟಾಗಿದ್ದ. ಅವನು ಲಾರಿಯಿಂದ ಬಂದು ಮರದ ಹಳ್ಳಕ್ಕೆ ಎಳೆದು ಸ್ಕೂಟಿಯನ್ನು ಲಾರಿ ಒಳಗೆ ಏರಿಸಿ ಹಿಂಭಾಗದಲ್ಲಿ ಕಟ್ಟಿದ. ಅದರ ನಂತರ ನಮ್ಮನ್ನು ಮುಂದೆ ಕೂರಲು ಹೇಳಿದ. ಡ್ರೈವರ್ ಬಂದು ತನ್ನ ಸೀಟಿನಲ್ಲಿ ಕೂತ. ನಾನು ಮತ್ತು ಅತ್ತೆ ಕೂತುಕೊಳ್ಳಲು ಹೊರಟಾಗ ನಾನು ನೋಡಿದೆ, ಮುಂದೆ ಸೀಟಿನಲ್ಲಿ ಕೇವಲ ಒಬ್ಬರೇ ಕೂತುಕೊಳ್ಳಬಹುದು. ಒಂದು ಸೀಟ್ ಡ್ರೈವರ್ಗೆ, ಇನ್ನೊಂದು ಸೀಟ್ನಲ್ಲಿ ಅತ್ತೆ ಕೂತಿದ್ದರು. ಡ್ರೈವರ್ ಮತ್ತು ಅತ್ತೆಯ ನಡುವೆ ಸ್ವಲ್ಪ ಜಾಗವಿತ್ತು. ಅಲ್ಲೇ ಶಿಫ್ಟ್ ಹ್ಯಾಂಡಲ್ ಇತ್ತು. ಹಿಂದೆ ಕೂತುಕೊಳ್ಳಲು ಜಾಗ ಇರಲಿಲ್ಲ, ಏಕೆಂದರೆ ಅಲ್ಲಿ ಡ್ರೈವರ್ನ ಬ್ಯಾಗ್ ಇತ್ತು ಮತ್ತು ಸ್ಕೂಟಿ ಇತ್ತು. ನಡುವಿನ ಸೀಟ್ನಲ್ಲಿ ಅತ್ತೆ ಕೂತುಕೊಳ್ಳಲು ಸಾಧ್ಯವಿರಲಿಲ್ಲ. ಅವರು ಸ್ವಲ್ಪ ಬೊಜ್ಜು. ಅದಕ್ಕೆ ಅತ್ತೆ ನನಗೆ ನೀನು ನಡುವೆ ಕೂತ್ಕೊ ಅಂದರು. ಇದನ್ನು ನೋಡಿ ಡ್ರೈವರ್ನ ಮನಸ್ಸಿನಲ್ಲಿ ಲಾಡು ಪುಟ್ಟಿದವು. ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡಿ ಶಿಫ್ಟ್ ಹಾಕಲು ಹ್ಯಾಂಡಲ್ ಮುಂದೆ ಹಿಂದೆ ಮಾಡಿದಾಗ ಅವನ ಕೈ ನೇರವಾಗಿ ನನ್ನ ತೊಡೆಗೆ ತಗುಲುತ್ತಿತ್ತು. ಅವನ ಕೈ ನನ್ನ ತೊಡೆಗೆ ತಗುಲಿದ ತಕ್ಷಣ ನಾನು ಮತ್ತು ಡ್ರೈವರ್ ಒಂದೇ ಥರ ಶಾಕ್ ಆಗಿ ಒಬ್ಬರನ್ನೊಬ್ಬರು ನೋಡಿಕೊಂಡೆವು. ನನಗೆ ತುಂಬ ವಿಚಿತ್ರ ಅನಿಸಿತು. ನಾನು ಅತ್ತೆಯ ಕಡೆ ನೋಡಿದರೆ ಅವರ ಗಮನ ಅತ್ತ ಇರಲಿಲ್ಲ. ಅವರು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದರು. ನಾನು ಸ್ವಲ್ಪ ಅತ್ತೆಯ ಕಡೆ ಸರಿಯಲು ಪ್ರಯತ್ನಿಸಿದೆ, ಆದರೆ ಜಾಗ ಇಲ್ಲದ ಕಾರಣ ಸರಿಯಲು ಆಗಲಿಲ್ಲ. ಈಗ ನಾನು ಒಂದು ಸಲ ಎಚ್ಚರಗೊಳ್ಳುವುದರಲ್ಲಿ ಡ್ರೈವರ್ 2ನೇ ಗೇರು ಹಾಕಿದ. ಮತ್ತೆ ಅವನ ಕೈ ನನ್ನ ತೊಡೆಗೆ ತಗುಲಿತು. ಆದರೆ ಈಗ ನಾನು ಮೌನವಾಗಿ ಕುಳಿತುಕೊಂಡೆ, ಏಕೆಂದರೆ ಇದು ಆಗ್ತಾನೇ ಇರುತ್ತೆ ಎಂದು ನನಗೆ ಗೊತ್ತಿತ್ತು. ಆ ಡ್ರೈವರ್ ತುಂಬ ಸಂತೋಷವಾಗಿದ್ದ ಮತ್ತು ನನಗೂ ಈ ವಿಷಯದಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಅತ್ತೆಯ ಗಮನ ಈ ಕಡೆ ಹೋಗಬಾರದು ಎಂದು ನನಗೆ ಅನಿಸ್ತಿತ್ತು. ಅದಕ್ಕೆ ನಾನು ನನ್ನ ಭುಜದ ಮೇಲಿದ್ದ ಸ್ಕಾರ್ಫ್ ತೆಗೆದು ನನ್ನ ತೊಡೆಯ ಮೇಲೆ ಹಾಕಿಕೊಂಡೆ. ಇದರಿಂದ ಅತ್ತೆಗೆ ಏನೂ ಕಾಣಲ್ಲ. ಡ್ರೈವರ್ ಕೂಡ ಈ ಆಲೋಚನೆಯಲ್ಲಿ ಮಗ್ನನಾಗಿ ಮೌನವಾಗಿ ನಿಧಾನವಾಗಿ ಲಾರಿ ಓಡಿಸುತ್ತಿದ್ದ. ಆಗ ನನ್ನ ಗಮನ ಮುಂದೆ ಹಾಕಿದ ಕನ್ನಡಿಯ ಮೇಲೆ ಹೋಯಿತು. ಅದರಲ್ಲಿ ಡ್ರೈವರ್ನ ಕಣ್ಣುಗಳು ಕಾಣಿಸುತ್ತಿದ್ದವು. ಅವನು ನನ್ನನ್ನೇ ನೋಡುತ್ತಿದ್ದ. ನಾನು ಅವನನ್ನೇ ನೋಡಲು ಶುರು ಮಾಡಿದೆ. ನಾನು ಕನ್ನಡಿಯಲ್ಲಿ ಅವನ ಕಡೆ ನೋಡುತ್ತಿದ್ದಾಗಲೇ ಡ್ರೈವರ್ ನನ್ನ ಕಡೆ ನೋಡಿ ಕಣ್ಣು ಮಿಟುಕಿಸಿದ. ಇದನ್ನು ನೋಡಿ ನಾನು ನಾಚಿಕೆಯಿಂದ ನಗೆ ಬೀರಿದೆ. ಈಗ ಅವನಿಗೆ ಇನ್ನೂ ಧೈರ್ಯ ಬಂತು ಮತ್ತು ಅವನು ಗೇರ್ ಮೇಲೆ ಕೈ ಇಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಆ ಕೈಯನ್ನು ನನ್ನ ತೊಡೆಯ ಮೇಲೆ ಉಜ್ಜಲು ಶುರು ಮಾಡಿದ. ನಾನು ನಿಧಾನವಾಗಿ ಅತ್ತೆಯ ಕಡೆ ನೋಡಿದರೆ ಅತ್ತೆ ಕಣ್ಣು ಮುಚ್ಚಿಕೊಂಡು ಮಲಗಿದ್ದರು. ನಾವಿಬ್ಬರು ಕಣ್ಣಿನಲ್ಲಿ ಮಾತನಾಡಿಕೊಳ್ಳುತ್ತಿದ್ದೆವು. ನನಗೂ 1 ವರ್ಷದಿಂದ ಅದೆಲ್ಲ ಸಿಗದೇ ಇದ್ದುದರಿಂದ ನನಗೂ ತುಂಬ ಮಸ್ತಿ ಇರಲು ಶುರುವಾಗಿತ್ತು. ನಿಧಾನವಾಗಿ ಅವನು ಸೀರೆ ಮೇಲೆ ಸರಿಸಿ ನನ್ನ ಕಾಲು ಮತ್ತು ತೊಡೆಗಳನ್ನು ಮುಟ್ಟಲು ಶುರು ಮಾಡಿದ.
ನಾನು ಅವನ ಕೈ ಸ್ಪರ್ಶದ ಮಜಾ ತೆಗೆದುಕೊಳ್ಳುತ್ತಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ನಾವು ಮನೆಯ ಮುಂದೆ ತಲುಪಿದೆವು. ಡ್ರೈವರ್ಗೆ ರಸ್ತೆಯ ಒಂದು ಬದಿಯಲ್ಲಿ ಗಾಡಿ ನಿಲ್ಲಿಸಲು ಹೇಳಿದೆವು. ಮನೆಯ ಗೇಟ್ ಮುಟ್ಟಿತು. ಅತ್ತೆ ಲಾರಿಯ ಬಾಗಿಲು ತೆಗೆದು ಇಳಿದು ಗೇಟ್ ಕಡೆ ಹೋದರು. ಅತ್ತೆ ಹಿಂದೆ ನಾನು ಲಾರಿಯಿಂದ ಇಳಿದು ಹೇಳಿದೆ. ಡ್ರೈವರ್ ಇಳಿದು ಲಾರಿಯ ಹಿಂದೆ ಸ್ಕೂಟಿ ತೆಗೆಯಲು ಪ್ರಯತ್ನಿಸಿದ. ಅಲ್ಲಿ ತುಂಬ ಕತ್ತಲು. ನಾನು ಮತ್ತು ಅತ್ತೆ ಬಾಗಿಲಿನ ಬೆಲ್ಲು ಒತ್ತಿದೆವು. ಅಷ್ಟರಲ್ಲಿ ನನ್ನ ಹಿಂದೆ ಡ್ರೈವರ್ ಧ್ವನಿ ಕೇಳಿಸಿತು. ಮೇಡಮ್, ಸ್ವಲ್ಪ ಸ್ಕೂಟಿ ಕೆಳಗೆ ಇಳಿಸೋಕ್ಕೆ ಸಹಾಯ ಮಾಡಿ, ಇಲ್ಲಿ ತುಂಬ ಕತ್ತಲು ಇದೆ. ಆಗ ನಾನು ಅತ್ತೆಗೆ, ಅತ್ತೆ ನೀವು ಇಲ್ಲಿ ನಿಲ್ಲಿ, ನಾನು ಡ್ರೈವರ್ಗೆ ಸ್ಕೂಟಿ ಇಳಿಸೋಕ್ಕೆ ಸಹಾಯ ಮಾಡ್ತೀನಿ ಎಂದೆ. ನಾನು ಲಾರಿಯ ಹಿಂಭಾಗಕ್ಕೆ ಹೋದೆ. ಕತ್ತಲಿನ ಅನುಕೂಲವನ್ನು ತಡೆದುಕೊಂಡು ಡ್ರೈವರ್ ನನ್ನನ್ನು ಹಿಡಿದುಕೊಂಡು ಪ್ರೀತಿಸಲು ಶುರು ಮಾಡಿದ. ಅಷ್ಟರಲ್ಲಿ ಮಾವ ಬಾಗಿಲು ತೆರೆದರು. ನಾವಿಬ್ಬರೂ ಒಬ್ಬರಿಗೊಬ್ಬರು ದೂರ ಸರಿದೆವು. ಆಗ ನಾನು ನಿಧಾನವಾಗಿ ಡ್ರೈವರ್ನ ಕಿವಿಯಲ್ಲಿ, ಏನಾದರೂ ಸಬೂಬು ಮಾಡಿ ಇವತ್ತು ರಾತ್ರಿ ಇಲ್ಲೇ ಇರುವಂದೆ. ಹಾಗೆ ಹೇಳಿ ನಾನು ಮತ್ತೆ ಅತ್ತೆಯ ಬಳಿ ಹೋಗಿ, ಅಣ್ಣ ಸ್ಕೂಟಿ ಒಳಗೆ ತಂದಿಟ್ಬಿಡಿ ಅಂದೆ. ಹಾಗೆ ಹೇಳಿ ನಾವು ಒಳಗೆ ಹೋದೆವು. ಸ್ವಲ್ಪ ಹೊತ್ತಿನ ನಂತರ ಡ್ರೈವರ್ ಸ್ಕೂಟಿ ಒಳಗಡೆ ತಂದು ಇಟ್ಟ. ಮಾವ ಅವನ ಜೊತೆಯಲ್ಲೇ ಇದ್ದರು. ಮಾವ ನನಗೆ ಕರೆ ಮಾಡಿ, ಪ್ರಿಯ, ಡ್ರೈವರ್ಗೆ ಚಹಾ ಕೊಡು ಅಂದರು. ನಾನು ತಕ್ಷಣ ಚಹಾ ಕೊಟ್ಟೆ. ಡ್ರೈವರ್ ಮತ್ತು ಮಾವ ಇಬ್ಬರು ಹಾಲಿಗೆ ಬಂದು ಕೂತರು. ನಾನು ಚಹಾ ಮಾಡಿ ಮಾವನಿಗೆ ಮತ್ತು ಡ್ರೈವರ್ಗೆ ಕೊಟ್ಟೆ. ಡ್ರೈವರ್ ಮಾವನ ಜೊತೆ ಚಹಾ ಕುಡಿಯುತ್ತಾ ಮಾತನಾಡುತ್ತಿದ್ದ. ಚಹಾ ಕುಡಿದು ಮುಗಿಸಿದ ನಂತರ ಡ್ರೈವರ್ ಹೋಗಲು ಲಾರಿಯ ಕಡೆ ಹೋದ. ನನಗೆ ಅವನು ಹೊರಟು ಹೋಗುತ್ತಾನೆಂದು ಅನಿಸಿ ನಾನು ಬಾಗಿಲಲ್ಲಿ ನಿಂತುಕೊಂಡು ಅವನ ಕಡೆ ನಿರಾಶೆಯಿಂದ ನೋಡುತ್ತಿದ್ದೆ. ಅವನು ಗಾಡಿ ಸ್ಟಾರ್ಟ್ ಮಾಡಲು ಕೇಳಿ ತಿರುಗಿಸಿದ. ಆದರೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಬಹಳ ಹೊತ್ತು ಪ್ರಯತ್ನಿಸಿದ. ನಾನು ಮಾವನು ಅಲ್ಲಿ ಪಕ್ಕದಲ್ಲಿ ನಿಂತುಕೊಂಡು, ಆಗ ಡ್ರೈವರ್, ಮಾವ ಗಾಡಿಗೆ ಏನೋ ಆಗಿದೆ, ಇಷ್ಟು ಮಾತ್ರ ಮೆಕ್ಯಾನಿಕ್ ಸಿಗಲ್ಲ. ನಾನು ಬೆಳಿಗ್ಗೆ ಮೆಕ್ಯಾನಿಕ್ ತಗೊಂಡು ಬಂದು ಗಾಡಿ ಸರಿ ಮಾಡಿಸ್ತೀನಿ. ಇವತ್ತೊಂದು ರಾತ್ರಿ ನಾನು ಇಲ್ಲೇ ಉಳಿಯಲು ಅವಕಾಶ ಕೊಡ್ತೀರಾ ಅಂತ ಕೇಳಿದ. ಆಮೇಲೆ ನಾನು ಲಾರಿಯಲ್ಲೇ ಮಲಗಿರ್ತೀನಿ, ಒಂದು ಹಾಸಿಗೆ ಕೊಡಿ ಅಂದ. ಆಗ ಮಾವ, ಅಯ್ಯೋ, ನೀವು ಲಾರಿಯಲ್ಲಿಕೆ ಮಲಗುತ್ತೀರಾ? ನಮ್ಮ ಮನೆಯ ಹಿಂದೆ ಶೆಡ್ನಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ಲಾರಿ ಹಾಕಿ ಪಕ್ಕದಲ್ಲಿ ನಿಮಗೆ ಚಾಪೆ ಹಾಕಿಸ್ತೀನಿ, ಅಲ್ಲಿ ಆರಾಮಾಗಿ ಮಲಗಿ ಅಂದರು. ಈ ಮಾತು ಕೇಳಿ ಡ್ರೈವರ್ ಸಂತೋಷಪಟ್ಟ ಮತ್ತು ನಾನೂ ಸಂತೋಷಪಟ್ಟೆ. ಡ್ರೈವರ್ ಶೆಡ್ನಲ್ಲಿ ಲಾರಿ ಹಾಕಿದ. ಮಾವ ನನಗೆ ಡ್ರೈವರ್ಗೂ ಊಟ ಮಾಡಿಸಲು ಹೇಳಿದರು. ನಾನು ನಮ್ಮೆಲ್ಲರಿಗೂ ಊಟ ಮಾಡಿದೆ. ಮಾವ ಡ್ರೈವರ್ನನ್ನು ಒಳಗೆ ಊಟಕ್ಕೆ ಕರೆದರು. ನಾವೆಲ್ಲ ಜೊತೆಯಾಗಿ ಊಟಕ್ಕೆ ಕೂತೆವು. ಆಗ ನನ್ನ ಮತ್ತು ಡ್ರೈವರ್ನ ನೋಟ ಪದೇ ಪದೇ ಒಂದಕ್ಕೊಂದು ಸಂಧಿಸುತ್ತಿತ್ತು. ಊಟ ಮುಗಿದ ನಂತರ ಡ್ರೈವರ್ ಶೆಡ್ಗೆ ಮಲಗಲು ಹೋದ. ನಾನು ಅಡುಗೆ ಮನೆಯ ಎಲ್ಲ ಕೆಲಸ ಮುಗಿಸಿಕೊಂಡು ನನ್ನ ರೂಮಿಗೆ ಬಂದೆ. ಅತ್ತೆ ಮಾವ ಮಲಗುವುದಕ್ಕಾಗಿ ಕಾಯುತ್ತಿದ್ದೆ. ಅಷ್ಟರಲ್ಲಿ ನಾನು ಇಲ್ಲಿ ನನ್ನ ಗಂಡನಿಗೆ ಫೋನ್ ಮಾಡಿ ಮಾತನಾಡಿದೆ. ರಾತ್ರಿ ಸಾಧಾರಣ 1 ಗಂಟೆ ಆಯಿತು. ನಾನು ನನ್ನ ರೂಮಿನಿಂದ ಹೊರಗೆ ಬಂದೆ. ಅತ್ತೆ ಮಾವನ ರೂಮಿನ ಲೈಟ್ ಆಫ್ ಆಗಿತ್ತು. ನಾನು ನಿಧಾನವಾಗಿ ಕಿಟಕಿಯಿಂದ ಒಳಗೆ ನೋಡಿದೆ. ಅವರಿಬ್ಬರಿಗೂ ಗಾಢ ನಿದ್ದೆ ಹತ್ತಿತ್ತು. ನಾನು ಮೈ ಮೇಲೆ ಜಾಲರಿ ನೈಟಿ ಹಾಕಿಕೊಂಡಿದ್ದೆ. ಮೇಲೆ ಸ್ಕಾರ್ಫ್ ಹೊದ್ದುಕೊಂಡು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಶೆಡ್ಗೆ ಬಂದೆ. ಎಲ್ಲ ಕಡೆ ಕತ್ತಲು ಇದ್ದಿದ್ದರಿಂದ ನನಗೆ ಏನೂ ಕಾಣಿಸುತ್ತಿರಲಿಲ್ಲ. ಡ್ರೈವರಲ್ಲಿ ನನಗಾಗಿ ಕಾಯುತ್ತಿದ್ದ. ಅವನು ಕತ್ತಲಲ್ಲಿ ನನ್ನ ಕೈ ಹಿಡಿದು ಲಾರಿ ಒಳಗೆ ಕರೆದುಕೊಂಡು ಹೋದ. ನನ್ನನ್ನು ಸೀಟಿನಲ್ಲಿ ಮಲಗಿಸಿ, ಎಷ್ಟು ಹೊತ್ತಿನಿಂದ ನಿನಗಾಗಿ ಕಾಯುತ್ತಿದ್ದೀನಿ ಎಂದ. ನಾನು ಅವನಿಗೆ, ಈಗ ಬಂದೆನಲ್ಲ, ಮಾಡು, ಏನು ಮಾಡಬೇಕು ಅಂದೆ. ಆಗ ಡ್ರೈವರ್, ಏನು ಮಾಡಲಿ, ಆ ಸಮಯದಲ್ಲಿ ನಿಮ್ಮ ಅತ್ತೆ ಜೊತೆಗೆ ಇದ್ದರು, ಇಲ್ಲದಿದ್ದರೆ ಹಾಗೆ ನಿನ್ನ ಜೊತೆ ಅವೆಲ್ಲ ಮಾಡ್ತಿದ್ದೆ ಅಂದ. ಅದರ ನಂತರ ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಲು ಶುರು ಮಾಡಿದೆವು ಮತ್ತು ಅದೆಲ್ಲ ಮಾಡಿದೆವು. ನೋಡುತ್ತಿರುವ ಅಷ್ಟರಲ್ಲಿ ರಾತ್ರಿ 2 ಗಂಟೆ ಆಯಿತು. ನನಗೆ ಸ್ವಲ್ಪ ತೊಂದರೆ ಅನಿಸ್ತಿತ್ತು, ಏಕೆಂದರೆ 6 ಗಂಟೆಗೆ ಅತ್ತೆ ಎದ್ದು ಬಿಡುತ್ತಾರೆ. ಅವರು ಎದ್ದು ಬಿಡುವ 1 ಗಂಟೆ ಮೊದಲೇ ನಾನು ನನ್ನ ರೂಮಿಗೆ ಹೋಗಿ ಮಲಗಬೇಕು ಅಂತ ಅಂದೆ. ಆಗ ಅವನು, ಸರಿ, ಏನಾಗುತ್ತೆ, ಈ 3 ಗಂಟೆಯಲ್ಲಿ ನನ್ನ ಮನಸ್ಸು ತುಂಬಲ್ಲ ಅಂದ. ಆಗ ನಾನು ನಗುತ್ತಾ, ಹಾಗಾದರೆ ನಾನು ಬೆಳಗ್ಗೆಯವರೆಗೂ ನಿನ್ನ ಬಳಿಯೇ ಇರ್ತೀನಿ, ಸಿಕ್ಕಿ ಬಿದ್ದರೆ ಇಬ್ಬರು ಹೊಡೆತ ತಿನ್ನಬೇಕು ಅಂದೆ. ಈ ಮಾತು ಕೇಳಿ ಅವನು ನಗುತ್ತಾ, ಸರಿ ಮೇಡಮ್, ನೀವು ಹೇಳಿದ ಹಾಗೆ ಅಂತ ಮತ್ತೆ ನನ್ನ ಚುಂಬನ ಮಾಡಲು ಶುರು ಮಾಡಿದ. ನೋಡುತ್ತಿರುವಷ್ಟರಲ್ಲಿ ಬೆಳಗ್ಗಿನ 5 ಗಂಟೆ ಆಯಿತು. ನಾವು 4 ಸಾರಿ ಪ್ರೀತಿ ಮಾಡಿಕೊಂಡಿದ್ದೆವು.
ನಾನು ಅವನಿಗೆ ಮತ್ತೆ ಭೇಟಿಯಾಗುವ ಭರವಸೆ ಕೊಟ್ಟು ನನ್ನ ರೂಮಿಗೆ ಹೊರಟು ಬಂದೆ. ರೂಮಿನಲ್ಲಿ ಒಂಟಿಯಾಗಿ ಮಲಗುವುದರಲ್ಲಿ ಏನೂ ಮಜಾ ಇರಲಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಎದ್ದಾಗ ಡ್ರೈವರ್ ಹೊರಟು ಹೋಗಿದ್ದ. ಅದರ ನಂತರ ನನ್ನ ಮತ್ತು ಅವನ ಭೇಟಿ ಇಂದಿಗೂ ಆಗಲಿಲ್ಲ. ಆದರೆ ಆ ಕ್ಷಣ ನನಗೆ ಮರೆಯಲಾಗದ್ದು. ಸ್ನೇಹಿತರೆ, ಕತೆ ಹೇಗಿತ್ತು? ಕಮೆಂಟ್ನಲ್ಲಿ ಖಂಡಿತವಾಗಿ ಹೇಳಿ. ಕತೆಗೆ ಹೆಚ್ಚಿನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.